ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಕರ್ನಾಟಕ ರಾಜ್ಯದ ಸರ್ಕಾರದಲ್ಲಿ ಒಂದು ಭಾಗವಾಗಿರ್ತಕ್ಕಂಥ ಬಹುಶಃ ಸೆಷನ್ನಲ್ಲಿ ಅಧಿವೇಶನದಲ್ಲಿ ದಿನೇಶ್ ಗುಂಡೂರಾವ್ ಸಾಹೇಬರು, ಕೃಷ್ಣ ಬೈರೇಗೌಡರು ಹಾಗೂ ಪ್ರಿಯಾಂಕಾ ಖರ್ಗೆ ಅವರು ಬಹುಶಃ CMಗೆ ಸರ್ಕಾರಕ್ಕೆ ಸಪೋರ್ಟ್ ಮಾಡಿದಂಗೆ ಬಹುಶಃ ಯಾವ ಸಚಿವರು ಮಾಡೋದಿಲ್ಲ. ಅಷ್ಟು ಗಾಂಭೀರ್ಯತೆ ಮತ್ತು ಗೌಪ್ಯತೆಯಿಂದ ಮಾತಾಡ್ತಾರೆ. ಅವರು ಮೊಟ್ಟ ಮೊದಲ ಬಾರಿಗೆ ನಾನು ಶಾಸಕನಾದ ಮೇಲೆ ಇವತ್ತು ಸಾಕಷ್ಟು ಕನಸಿತ್ತು ನನಗೆ. ಇವತ್ತು ನಾನು ಆಲ್ರೆಡಿ ಸೆಷನ್ ಕೇಳಿದ್ದೆ, ಸಾಕಷ್ಟು ಉದ್ಘಾಟನೆಗಳಾಗಬೇಕಾಗಿದೆ ನಿಮ್ಮ ಕೈಯಲ್ಲಿ, ತಾವು ಬರಬೇಕು ಅಂತ ಕೇಳಿದ್ದೆ. ತಾರಾತುರಿಯಲ್ಲಿ ಇವತ್ತು ಮೊನ್ನೆ ಡೇಟ್ ಫಿಕ್ಸ್ ಆಗಿಬಿಡ್ತು. ಸೊ ಅದರಿಂದ ಇಲ್ಲೇ ನಾನು ಪ್ರೋಗ್ರಾಮ್ ಮಾಡ್ಬೇಕಂತ ಒಂದು ಕನಸಿತ್ತು. ಯಾಕೆಂತಂದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮುಳುಬಾಗಲು ಅಂತಂದರೆ ಎಲ್ಲರೂ ಒಂಥರ ತಾತ್ಸಾರ ಮನದಿಂದ ನೋಡ್ತಾರೆ. ಬಹುಶಃ ಯಾವುದೇ ಸರ್ಕಾರ ಬಂದರೂ ಕೂಡ ಈ ಮುಳುಬಾಗಲು ಕ್ಷೇತ್ರವನ್ನು ಏನೋ ಒಂದು ಬರಪೀಡಿತ ಒಂದು ಇರ್ತ ನೋಡ್ತಾರೆ ನಮ್ಮನ್ನು. ಬಹುಶಃ ನಾವಿಲ್ಲಿ ಯಾರಿಗೂ ಕಮ್ಮಿ ಇಲ್ಲ. ಬಹುಶಃ ನಮ್ಗೆ ಯಾವುದು ಕುಡ್ಲಿಕ್ಕೆ ನೀರಿಲ್ಲ, ಹರಿಲಿಕ್ಕೆ ನದಿ ನೀರಿಲ್ಲ, ಕೈಗಾರಿಕೆ ಮಾಡೋಕ್ಕೆ ನೀರಿಲ್ಲ. ಆದರೆ ನಮ್ಮ ಸ್ವಾಭಿಮಾನ ಬಿಟ್ಟು ಯಾವತ್ತು ನಾವು ಬಿಟ್ಟು ಹೋಗಿಲ್ಲ. ಯಾವ ಪೆಟ್ರೋಲ್ ಬಂಕಲ್ಲಾಗಲಿ, ಯಾವ ಡಾಬಾದಲ್ಲಾಗಲಿ, ಯಾವ ಹೋಟ್ಲಲ್ಲಾಗಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ನಾವಲ್ಲ. ನಮ್ಮ ಸ್ವಾಭಿಮಾನ ಬಿಟ್ಟು ಹೋಗತಕ್ಕಂಥ ಜನ ಮುಳುಬಾಗದ ಜನ ಅಲ್ಲ ಅಂತ ಇವತ್ತು ನಾನು ಒಂದು ಎದೆಮುಟ್ಟಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು. ಬಟ್ ಆದರೆ ನಮ್ಮಲ್ಲಿ ಯಾವುದೇ ಕೈಗಾರಿಕೆ ಇಲ್ಲ, ಯಾವುದೇ ಇಂಡಸ್ಟ್ರಿ ಇಲ್ಲ. ನಾನು ಮೊಟ್ಟ ಮೊದಲು ಬಂದಿದ್ದಾದ್ಮೇಲೆ ನಮ್ಮ ಹೆಣ್ಮಕ್ಳಿಗೆ ಮತ್ತು ಹೆರಿಗೆ ಹಾಸ್ಪಿಟ್ಲಿಗೆ ತುಂಬ ಕೊರತೆ ಆಗ್ತಾಯಿತ್ತು. ಬಹುಶಃ ನಾನು ಗೆದ್ದ ಮೇಲೆ ಮುಳುಬಾಗಲ್ಲ ಹಾಸ್ಪಿಟ್ಲ್ ಒಳಗಡೆ ಹೋದಾಗ ಬಹುಶಃ ನನ್ನ ಕಣ್ಣಾಗ ನೀರು ಬರ್ತಕ್ಕಂಥ ಪರಿಸ್ಥಿತಿ ಅವತ್ತು ಬಂತು. ಕಣ್ಣಾಗ ನೀರು ಹಾಕೊಂಡು ಆಚೆಗೆ ಬಂದೆ ನಾನು. ಇವತ್ತು ನಾವು ಇಂಥ ಪರಿಸ್ಥಿತಿಲಿ ಇದ್ದೀವ. ಇವತ್ತು ನಾವು ಬಿಹಾರಲ್ಲಿ ಇದ್ದೀವ, ಇವತ್ತು ನಾವು ಕರ್ನಾಟಕ ರಾಜ್ಯದಲ್ಲಿ ಇದ್ದೀವಿ. ಸೊ ಅಂಥ ಪರಿಸ್ಥಿತಿಯಲ್ಲಿ ಕೂಡ ಈ ಸರ್ಕಾರ ಬಂದಾದ್ಮೇಲೆ, ದಿನೇಶ್ ಗುಂಡೂರಾವ್ ಸರ್ ಬಂದಾದ್ಮೇಲೆ ನಾನು ಯಾವುದೇ ಒಂದು ಕೊಡ್ಲಿ ಕೂಡ ಎಲ್ಲವನ್ನು ಸ್ಪಂದಿಸಿ ಇವತ್ತು ಮಕ್ಕಳೊಂದು ಹೆರಿಗೆ ಮತ್ತು ಮಕ್ಕಳ ಆಸ್ಪತ್ರೆ, ಇಲ್ಲಿ ಮಕ್ಕಳ ಆಸ್ಪತ್ರೆ ಈ ಜಾಗದಲ್ಲಿ ನೆಕ್ಸ್ಟ್ ಇದೇ ಜಾಗಕ್ಕೆ ಸಾಹೇಬರು ಬರ್ತಾ ಇದ್ದಾರೆ. ಇಲ್ಲಿ ಮಕ್ಕಳ ಆಸ್ಪತ್ರೆ, ಹೈಟೆಕ್ ಆಸ್ಪತ್ರೆ, ಮಕ್ಕಳ ಆಸ್ಪತ್ರೆ ಕೇವಲ 1 ವಾರದಲ್ಲಿ ಕೂಡ ಇಲ್ಲಿ ಸ್ಟಾರ್ಟ್ ಆಗ್ತದೆ. ಮಕ್ಕಳ ಆಸ್ಪತ್ರೆ ಸ್ಟಾರ್ಟ್ ಆಗ್ತದೆ. ಇದಾದ್ಮೇಲೆ ಹೆರಿಗೆ ಹಾಸ್ಪಿಟ್ಲು ನಮ್ಮ ನಂಗ್ಲಿದಲ್ಲಿ 108 ಹೆರಿಗೆ ಹಾಸ್ಪಿಟ್ಲ್, ದೊಡ್ಡ ಹಾಸ್ಪಿಟ್ಲು, ಸುಮಾರು 13 ಕೋಟಿಯಲ್ಲಿ ಹಾಸ್ಪಿಟ್ಲು ಇದೇ ವಾರದಲ್ಲಿ ಸ್ಟಾರ್ಟ್ ಆಗ್ತದೆ. ಹೆರಿಗೆ ಹಾಸ್ಪಿಟ್ಲ್ ಬಂದು ನಂಗ್ಲಿ ಹಾಸ್ಪಿಟ್ಲಲ್ಲಿ. ಅದೇ ರೀತಿ ತಾಯ್ಲೂರಲ್ಲಿ ಮತ್ತೊಂದು ಹೆರಿಗೆ ಹಾಸ್ಪಿಟ್ಲ್ ಪ್ರಪೋಸಲ್ ಕೊಟ್ಟಿದ್ರಿ, ಅದು ಅಪ್ರೂವಲ್ ಕೊಟ್ಟಿದ್ದಾರೆ. ಬಹುಶಃ 3 ತಿಂಗಳಲ್ಲಿ ಅದು ಒಂದು ಹಾಸ್ಪಿಟ್ಲು ನಮ್ಮಲ್ಲಿ ಉತ್ಪತ್ತಾಗ್ತದೆ. ಇಷ್ಟೆಲ್ಲ ಸಾಕಷ್ಟು ವಿಚಾರಗಳನ್ನು ನಮ್ಮ ಅನುಕೂಲ ಮಾಡ್ಕೊಳ್ತಕ್ಕಂಥ ಘನ ಸರ್ಕಾರಕ್ಕೆ ಮತ್ತು ದಿನೇಶ್ ಗುಂಡೂರಾವ್ ಸಾಹೇಬರಿಗೆ ಒಬ್ಬ ಶಾಸಕನಾಗಿ ನಿಮಗೆ ಸ್ವಾಗತ ಬಯಸೋದು ನನ್ನ ಧರ್ಮ ಅಂತ ಅನ್ಕೋತೀನಿ. ಬಹುಶಃ ನಾನೊಂದು ಮಾತು ನಿಮಗೆ ಸೆಷನಲ್ಲಿ ಮಾತಾಡಿದೆ. ನಮ್ದು 76 ಕಿಲೋಮೀಟರ್ ಪಲ್ನರ್ ಇದೆ, ಸುಮಾರು 40 ಕಿಲೋಮೀಟರ್ ಕೋಲಾರ ಇದೆ. ನೈಟ್ ಹೊತ್ತು ಆಕ್ಸಿಡೆಂಟ್ ಆದಾಗ ನಮ್ಮನ್ನು ಆಂಬುಲೆನ್ಸ್ ಕೊರತೆ ಇದೆ. ಯಾವುದೇ ಒಂದು ಪೇಷಂಟ್ ಬಂದರೂ ಕೂಡ ಮುಳುಬಾಗಲಿಗೆ ಇಳ್ತಾ ಇಲ್ಲ. ಎಲ್ಲ SNR. ನಮ್ಮದು ಏನಾಗಿದೆ, ಇಲ್ಲಿ ದೇವರಾಜ ನರ್ಸರು ನಮ್ಮ ಏನು ಮೆಡಿಕಲ್ ಕಾಲೇಜ್ ಇದೆಯಲ್ಲ, ಇದೊಂಥರ ದಂಧೆ ಆಗ್ಬಿಟ್ಟಿದೆ. ಅದು ಯಾರೇ ಒಂದು ದಂಧೆ ಆಗ್ಬಿಟ್ಟಿದೆ. ಇವತ್ತು ಆ ಥರ ಒಂದು ಉತ್ತೇಜನ ಆಗಿರ್ತಕ್ಕಂಥ ಸುವ್ಯವಸ್ಥವಾಗಿರ್ತಕ್ಕಂಥ ಒಂದು ಹಾಸ್ಪಿಟ್ಲು ನಮ್ಮ ಮುಳುಬಾಗಲ ತಾಲೂಕು ಕೊಟ್ಟರೆ ಬಹುಶಃ ನಾವು ಗಡಿಭಾಗದಲ್ಲಿದ್ದೀವಿ. ಬಹುಶಃ ಪಲ್ನರ್, ಚಿತ್ತೂರು ಎಲ್ಲ ಪೇಷಂಟ್ ನಮ್ಮ ಬರ್ತಾರೆ. ನಾವೇನು ಮಾಡ್ತೀವಿ, ಎಲ್ಲ ಕಡೆ ಏನು ಮಾಡ್ತೀವಿ, ನಾವು ಕೋಲಾರದಲ್ಲಿ ಯಾರು ನೋಡ್ತಾ ಇಲ್ಲ. ಇವತ್ತು ಎಷ್ಟಾದರೂ ಕೂಡ DH ಆಫೀಸಲ್ಲಿ ತುಂಬ ಚೆನ್ನಾಗಿ ನೋಡ್ತಾರೆ. ಬಟ್ ಆದರೂ ಕೂಡ ಮಾರ್ಗ ಮಧ್ಯದಲ್ಲಿ ನೆನ್ನೆ ಲಾಸ್ಟ್ ಒಂದು 4-5 ಡೇಸ್ ಒಂದು ಆಕ್ಸಿಡೆಂಟ್ ಆಯ್ತು ನಾನು ಬಾಲಾಜಿ ಭವನ್ ಹತ್ರ. 3 ಜನ ಡೆತ್ ಆದರು. ಅವ್ರು ತೊಗೊಂಡೋಗ್ಲಿ ಕೇರ್ ಫೋನ್ ಕೂಡ ದಾಟ್ಲಿಕ್ಕೆ ಆಗಿಲ್ಲ, ಆಂಬುಲೆನ್ಸ್ ಕೊರತೆ ಇದೆ. ಸೊ ಅದರಿಂದ ನೆನ್ನೆ ನನ್ನ ಅನುದಾನದಲ್ಲಿ ಒಂದು ಆಂಬುಲೆನ್ಸು, ಒಂದು ಜೀಪ್ ಕೊಟ್ಟಿದ್ದೀನಿ ಸರ್. ನನ್ನ ಅನುದಾನದಲ್ಲಿ ಇದು ನಮ್ಮಲ್ಲಿ ಯಾವುದೋ ಹೈವೇದಲ್ಲಿ ಆಂಬುಲೆನ್ಸ್ ಇಲ್ಲ. ಯಾರೇ ನನ್ನ ಕಾರ್ಯಕರ್ತ, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತ ಪಾಪ ನನ್ನ ಆಕ್ಸಿಡೆಂಟ್ ತಿರ್ಕೊಂಡ್ಬಿಟ್ರು. ಸಕ್ಕ ಹಾಸ್ಪಿಟ್ಲಿಗೆ ಹೋಗೋ ಒಳಗಡೆ ನೆನ್ನೆ ಹೊಸ ಆಂಬುಲೆನ್ಸ್ ಕೊಟ್ಟಿದ್ದೀನಿ. ಬಹುಶಃ ನೀವು ಅನುಮತಿ ಕೊಟ್ಟರೆ, DH ಅವರೇ ನೀವು ಅನುಮತಿ ಕೊಟ್ಟರೆ, ಕಳೆದ ಒಂದು ಏಪ್ರಿಲ್ 21ನೇ ತಾರೀಕು ಸರ್, ದಿನೇಶ್ ಸರ್, ಕಳೆದ ಏಪ್ರಿಲ್ 21ನೇ ತಾರೀಕು ನನ್ನ ತಾಯಿ ಆಕ್ಸಿಡೆಂಟ್ ತಿರ್ಕೊಂಡ್ಲು. ಬಹುಶಃ ನನ್ನ ತಾಯಿಗೆ ಏನಾದರೂ ಆಂಬುಲೆನ್ಸ್ಗೆ ನನ್ನ ತಾಯಿ ಬದುಕೊಂತ ಇದ್ಲು. ಬಹುಶಃ ನಿಮ್ಮ ಕೈಯಲ್ಲಿ ನಾನು ಕೇಳಿದ್ದೀನಿ, ಆಂಬುಲೆನ್ಸ್ ಕೊಡಿ ಅಂತ ಕೇಳಿದ್ದೀನಿ. 3 ಕಡೆ ಆಂಬುಲೆನ್ಸ್ ಇಲ್ಲ ನಮ್ಮಲ್ಲಿ, 3 ಕಡೆ ತಾಲೂಕು ಆಂಬುಲೆನ್ಸ್ ಇಲ್ಲ. ಬಹುಶಃ ಸಾಹೇಬರು ಪರ್ಮಿಷನ್ ಕೊಟ್ಟರೆ ನನ್ನ ತಾಯಿ ಹೆಸರಲ್ಲಿ 3 ಆಂಬುಲೆನ್ಸ್ ನೆಕ್ಸ್ಟ್ ಮಂತ್ ನಾನು ಕೊಡ್ತೀನಿ. 3 ಆಂಬುಲೆನ್ಸ್ ನೆಕ್ಸ್ಟ್ ಮಂತ್ ನನ್ನ ತಾಯಿ ಹೆಸರು ಕೊಡ್ತೀನಿ. ಲಾಸ್ಟ್ ಕಳೆದ ಒಂದು ಚುನಾವಣೆಯಲ್ಲಿ ನಾನು ಭಾಗಿಯಾಗಿದ್ದ ನನ್ನ ತಾಯಿ ನೋಡಕ್ಕೆ ಬಂದು ಆಕ್ಸಿಡೆಂಟ್ ತಿರ್ಕೊಂಡ್ಬಿಟ್ಟು ನನ್ನ ತಾಯಿ. ನಾಳೆ ಏಪ್ರಿಲ್ 21ನೇ ತಾರೀಕು 1 ವರ್ಷ ಆಗುತ್ತೆ. ಎಲ್ಲೆಲ್ಲಿ ಮುಳುಬಾಗಲ ತಾಲೂಕಲ್ಲಿ ಹಾಸ್ಪಿಟ್ಲಲ್ಲಿ ಆಂಬುಲೆನ್ಸ್ ಇಲ್ವೋ ನನ್ನ ಸ್ವಂತ ದುಡ್ಡಿಂದ ಆಂಬುಲೆನ್ಸ್ ಹಾಕ್ಲಿಕ್ಕೆ ನಾನು ರೆಡಿ ಇದ್ದೀನಿ. ಅದನ್ನು ಮೇಂಟೈನ್ ಮಾಡೋಕ್ಕೆ ನೀವು ರೆಡಿ ಆಗ್ರಿ, ಸರ್ಕಾರದಿಂದ ಮೇಂಟೈನ್ ಮಾಡೋಕ್ಕೆ ಅದು ರೆಡಿ ಆಗಿ ಅಂತ ಹೇಳ್ತಾ ಇವತ್ತು ಸಾಕಷ್ಟು ಉದ್ಘಾಟನೆಗಳಿಗೆ ಬಂದಿರತಕ್ಕಂಥ ದಿನೇಶ್ ಗುಂಡೂರಾವ್ ಸಾಹೇಬರಿಗೆ ಹಾಗೂ ನಾನು ಸಾರಿ ಕೇಳ್ತೀನಿ. ನಮ್ಮ ಶೋಭಾ ಎಲ್ಲೋದು ಕಾಣಿಸ್ತಿಲ್ಲ, ಯಾಕಂದರೆ ಎಲ್ಲ ಒಂದೇ ಕಲರಲ್ಲಿದೆ. ಶೋಭಾ ಮಾತ್ರ ನಮ್ಗೆ ಕಾಣಿಸ್ತಿಲ್ಲ, ಆಯ್ತಲ್ಲ. ಸೊ ಸಾರಿ ಶೋಭಾ ಅವರೇ, ಆಯ್ತಲ್ವ, ವೇದಿಕೆ ಮೇಲೆ ಕರಿಬೇಕಾಯ್ತು, ಸಾರಿ ಕೇಳ್ತೀನಿ.
ನಮ್ಮ ಎಲ್ಲ ಆಶಾ ಕಾರ್ಯಕರ್ತರು, ನಮ್ಮ ಅಂಗನವಾಡಿ ಕಾರ್ಯಕರ್ತರು ತುಂಬ ಉತ್ತೇಜನವಾಗಿ ಒಂದೇ ಕುಟುಂಬದ ಮಕ್ಕಳಂತ ನಾವೆಲ್ಲ ಕೆಲಸ ಮಾಡ್ತಾ ಇದೀವಿ. ನಿಮ್ಮೆಲ್ಲರ ಒಂದು ಕಾಪಾಡ್ತಕ್ಕಂಥ ಭಾಗ್ಯ ನನಗೆ ಆ ದೇವರು ನಾನು ಕೊಟ್ಟಿದ್ದಾನೆ. ಸೊ ಮುಂದಿನ ದಿವಸದ ಸಕಲ ಪ್ರಯತ್ನವನ್ನು ಮೀರಿ ಇವತ್ತು ನನ್ನ ಸರ್ಕಾರ ಇಲ್ಲದೆ ಇರ್ಬೋದು, ಬಹುಶಃ ಕಾಂಗ್ರೆಸ್ ಸರ್ಕಾರ ಎಲ್ಲವನ್ನೂ ಸ್ಪಂದಿಸ್ತಾ ಇದೆ, ಎಲ್ಲ ಮಿನಿಸ್ಟರ್ ಸ್ಪಂದಿಸ್ತಾ ಇದ್ದಾರೆ. ವರ್ಕ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ದಯವಿಟ್ಟು ಇಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಪೇಪರ್ ಬೇರೆ ಬರೀಕ್ ಹೋಗ್ಬೇಡಿ. ಪ್ರಕಾಶ್ ನೋಡ್ತಾ ಇದ್ದೀನಿ ಫಾಸ್ಟಾಗಿ, ಸಿಕ್ಲಿನ್ ಕಾಯ್ತಾ ಇದ್ದಾರೆ ನೀವು ಕೂಡ. ಸರ್ಕಾರ ನಮಗೆ ಸ್ಪಂದಿಸಿ ಒಳ್ಳೆ ಕೆಲಸ ಮಾಡ್ತಾ ಇದೆ, ಅದ್ಬಿಟ್ಟು ಬೇರೆ ಏನೋ ಏಟಕ್ಕೆ ಕೊಡಕ್ಕೆ ಹೋಗ್ಬೇಡಿ ಆಯ್ತಲ್ವಾ. ಸೊ ಎಲ್ಲವನ್ನೂ ಸರ್ಕಾರ ನಮಗೆ ಸ್ಪಂದಿಸ್ತಾ ಇದೆ. ಎಲ್ಲ ಯಂಗ್ಸ್ಟಾರ್ಸ್ ನಮ್ಮ ಇವರು ಇದ್ದಾರೆ, ಯಾರಿದ್ದಾರೆ, ಮಿನಿಸ್ಟರ್ ಇದ್ದಾರೆ. ಇವತ್ತು ದಿನೇಶ್ ಗುಂಡೂರಾವ್ ಸಹ ಇರ್ಬೋದು, ನಮ್ಮ ಕೃಷ್ಣಬೈರೇಗೌಡರು ಇರ್ಬೋದು, ನಮ್ಮ ಪ್ರಿಯಾಂಕಾ ಖರ್ಗೆ ಇರ್ಬೋದು, ಹೋಗಿದ್ದಕ್ಕೆಲ್ಲ ಅನುಕೂಲ ಮಾಡಿಕೊಡ್ತಿದ್ದಾರೆ. ಇದು ಹೊಸ ಸಬ್ ರಿಜಿಸ್ಟರ್ ಆಫೀಸು, ನಮ್ಮ ಹೊಸ ತಾಲೂಕು ಆಫೀಸು ನಮ್ಮ ಕೃಷ್ಣಬೈರೇಗೌಡರು ಆರ್ಟ್ ಮಾಡಿಕೊಟ್ಟಿದ್ದಾರೆ. ಸೊ ಅಣ್ಣನ ಕೂಡ ನಾನು ಕೇಳ್ಕೊತಾ ಇದ್ದೀನಿ, ನಮ್ಮ ತಾಲೂಕು ಆಸ್ಪತ್ರೆ ತುಂಬ ಅಧ್ವಾನ ಆಗಿದೆ, ತುಂಬ ಅಧ್ವಾನ ಆಗಿದೆ. ನಾನು ನಿಮಗೆ ಹೇಳಬಾರ್ದು, ನೀವು ನಿಮ್ಮನ್ನು ಕರ್ಕೊಂಡು ಹೋಗ್ಲಿಲ್ಲ, ನೀವು ಕರ್ಕೊಂಡು ಹೋಗಿ ಇಬ್ಬರು ಸಸ್ಪೆಂಡ್ ಮಾಡ್ತಾ ಇದ್ರಲ್ಲ. ನಾನು ಬೇಕಾದ್ರೆ DHO ಅವ್ರ ಮನೆ ಕಳಿಸಿದ್ದೆ, ಸಾಹೇಬ್ ಬರೋಕ್ಕಿಂತ ಒಂದ್ಸರಿ ನೀವು ಬನ್ನಿ ಅಂತ ಕರೆದೆ. ಹೆಣ್ಣು ಮಕ್ಕಳು ಬಾತ್ರೂಮ್ ಅಲ್ಲಿ ಡೋರ್ ಇಲ್ಲ. ಲಾಸ್ಟ್ ಕಳೆದ 8 ಕೋಟಿ ಏನಾಗಿದೆ ಅಂತ ನಮಗೆ ಗೊತ್ತಿಲ್ಲ. ಹೆಣ್ಮಕ್ಳಿಗೆ ಹೋಗಿದ್ದ ಏನಕ್ಕೆ ಖರ್ಚು ಮಾಡೋದು ಸರ್? ಒಳಗಡೆ ಹೋಗಿದ್ರೆ ನಿಮ್ PS ನಿಮ್ಗೆ ಖರ್ಚು ಕೊಡ್ಬೇಕಾಗಿತ್ತು ಮುಚ್ಕೊಳ್ಳಕ್ಕೆ. ಆ ಪರಿಸ್ಥಿತಿ ನಮ್ಮ ಹಾಸ್ಪಿಟ್ಲ್ ಇದೆ. ಇವತ್ತು ಯಾರೇ ಬಂದ್ರು ಸರ್, ಯಾವುದೇ ಹೆರಿಗೆ ಹಾಸ್ಪಿಟ್ಲ್ ಬಂದ್ರು, ಯಾವುದೇ ಹೆಣ್ಮಕ್ಳು ಬಂದ್ರು, ಕೋಲಾರ್ ನಮ್ದು ಹಾಸ್ಪಿಟ್ಲ್ ಅಲ್ವಾ. ಎಷ್ಟು ಸರಿ ಕೈ ಹಿಡ್ಕೊಂಡು ಕೇಳ್ಕೊಂಡಿದ್ದೆ, ಸರಿಪಡಿಸಿ ಅಂತ. ಬಹುಶಃ ನಾನು KGF ಹಾಸ್ಪಿಟ್ಲ್ ಬಗ್ಗೆ ಮಾತಾಡಬಾರ್ದು. ಶ್ರೀಮತಿ ರೂಪಾ ಅಂತ ಆ ಹಾಸ್ಪಿಟ್ಲಿಗೆ ಏನಾದ್ರು ಹೋಗ್ಬಿಟ್ರೆ ಯಾವ ಖಾಸಗಿ ಹಾಸ್ಪಿಟ್ಲಿಗಿಂತ ಆ ಹಾಸ್ಪಿಟ್ಲ್ ಕಡಿಮೆ ಇಲ್ಲ, ಅಷ್ಟು ಹೈಟೆಕ್ ಆಗಿದೆ. ಎಲ್ಲಿ? KGF ಅಲ್ಲಿ ಇರೋದೇನೋ ನಮ್ಮಲ್ಲಿ ಇಲ್ಲದೇನು? ನಾನೊಂದೇ ಪ್ರಶ್ನೆ ಕೇಳ್ತೀನಿ. ನಾವು ಸರ್ಕಾರದಲ್ಲಿ ಬರ್ತೀವಿ, ನಾವು ಟ್ಯಾಕ್ಸ್ ಕಟ್ತೀವಿ, ನಾವು ಮುಳುಬಾಗ ಜನನೇ, ಆಂಧ್ರ ಜನ ಅಲ್ಲ ನಾವು. ಅಲ್ಲಿ ಚೆನ್ನಾಗಿರೋದೇನು, ಇಲ್ಲಿ ಚೆನ್ನಾಗಿರ್ದಿರ್ತಕ್ಕಂಥದ್ದೇನು? ಒಳಗಡೆ ಹೋಗ್ಬಿಟ್ರೆ ಮೂತಿ ಬಟ್ಟೆ ಇಟ್ಕೊಂಡು ಬರ್ಬೇಕು, ಟಾಯ್ಲೆಟ್ಸ್ ಇಲ್ಲ ಸರ್. ಹೆರಿಗೆ ಹೆಣ್ಮಕ್ಳಿಗೆ ಬಿಸಿನೀರು ಕೊಡದೆ ತಣ್ಣೀರು ಕೊಟ್ಟು ಜಗ್ಗಲ್ಲಿ ಕೊಡ್ತಾರೆ ಸರ್, ಜಗ್ಗಲ್ಲಿ. ಅವನೇನೋ ಶ್ರೀನಿವಾಸ ಕಾಂಡಿಮೆಂಟ್ಗೆ ಅನ್ನ ಕೊಡ್ಲಿಕ್ಕೆ ಕೊಟ್ಟಿದ್ರೆ ಪಟ್ನ ಕಟ್ಟಿ ಅನ್ನ ತಲೆ ತಿರ್ತಾರೆ ಸರ್. ನನ್ನ ಸ್ಪಾಟ್ ಹೋಗಿದೆ. ನಿಮಗೆ ಯಾಕಂದ್ರೆ ಪಬ್ಲಿಕ್ ಅನ್ನ ನಿಮ್ಗೆ ಹೇಳಬಾರ್ದು ಅಂತ ನಮ್ಮ ಹೆಣ್ಮಕ್ಳ ಮುಂದೆ ನಮ್ಮ ಅಭಾವವನ್ನು ನಿಮ್ಗೆ ಹೇಳ್ಕೊಂತ ಇದೀವಿ ಸರ್. ನಾನು ಯಾವುದು ಬೇರೆ ರಾಜಕೀಯ ನಾನು ಮಾತಾಡ್ತಾನೆ. ದಯವಿಟ್ಟು ಇದಕ್ಕೆ ತಾವು ಅಪ್ಪನಾದಿಲ್ ಬಂದಿರತಕ್ಕಂಥ ವ್ಯಕ್ತಿಗಳು ದಯವಿಟ್ಟು ಅದು ವಿಶೇಷವಾಗಿ ಗಮನ ಕೊಡಬೇಕು. 26 ಉಪಕೇಂದ್ರಗಳಿದಾವೆ ನಮ್ಮಲ್ಲಿ, ಸ್ವಂತ ಬಿಲ್ಡಿಂಗ್ ಇಲ್ಲ, ಮಳೆ ಬಂದು ನಮ್ಗೆ ಸೋರ್ತಾ ಇದೆ ಉಪಕೇಂದ್ರಗಳಲ್ಲಿ. ನಮ್ಮ ಹೆಣ್ಮಕ್ಳು ಕೂತ್ಕೊಳ್ಳೋಕೆ ಜಾಗ ಇಲ್ಲ. 11 ಉಪಕೇಂದ್ರಗಳು ಆಲ್ರೆಡಿ ಬಿದ್ದೋಗೋ ಸ್ಥಿತಿಲಿದ್ದಾವೆ. ದಯವಿಟ್ಟು ಇದಕ್ಕೆ ಗಮನ ಕೊಟ್ಟು, ಸೊ ಮುಂದಿನ ದಿವಸ ಕೇವಲ 2-3 ತಿಂಗಳು ಇದಕ್ಕೆ ಗಮನ ಕೊಟ್ಟು ನಮ್ಮ ಬಗ್ಗೆ ಗಮನ ಹರಿಸ್ಬೇಕಂತ. ಸೊ ತಾವು ನಮ್ಮ ತಾಲೂಕಿಗೆ ಬಂದು ಸಾಕಷ್ಟು ಉದ್ಘಾಟನೆ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ನಮ್ಮ ತಾಲೂಕಿನ ಹೆಸರಿಗೂ ನಮ್ಮ ಹೆಣ್ಮಕ್ಳ ಪರವಾಗಿ ಮತ್ತು ನಮ್ಮೆಲ್ಲ ಸಾರ್ವಜನಿಕ ಪರವಾಗಿ ನಿಮಗೆ ವಂದನೆ ತಿಳಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಕ್ಷಮೆ ಇದ್ರೆ ನೇರವಾಗಿ ಮಾತಾಡೋದಕ್ಕೆ ಕೆಲವು ಕ್ಷಮೆ ಇರಲಿ ಅಂತ ಹೇಳ್ತಾ, ನಿಮ್ಮಿಂದ ಬಹು ನಿರೀಕ್ಷೆಗಳನ್ನ ಕಾದು ನಮ್ಮ ಹೆಣ್ಮಕ್ಳು ಕೂತಿದ್ವಿ. ದಯವಿಟ್ಟು ನಾನು ಮುಂದಿನ ದಿವಸ ಕೂಡ ನಿಮ್ಮಲ್ಲಿ ಉತ್ತಮ ಒಂದು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದ ತಿಳಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ಕಾರ್ಯಕ್ರಮದ ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.